ಸರ್, ಈಗ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗುವಂಥ ಯಾವುದಾದ್ರೂ ಹೋಪ್ಸ್ ಇದೆಯಾ ಸರ್ ತಮಗೆ? ನಿಮ್ಮ ಇಂಡಿಯಾ ಒಕ್ಕೂಟದ ಪರಿಸ್ಥಿತಿ ಏನಿದೆ? ಒಂದೊಂದೇ ಪಕ್ಷದವರು ಬಿಟ್ಟೋದ್ರು, ಒಬ್ಬೊಬ್ಬರ ನಾಯಕರುಗಳು ನಿಮ್ಮ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಇಂಡಿಯಾ ಒಕ್ಕೂಟದಲ್ಲಿ ಯಾರಾದರೂ ಆಗಬೇಕು ಅಂತಕ್ಕಂಥದ್ದು ಒಂದು ಭಾವನೆ ಇದೆ. ಸೊ ಅದು ಖರ್ಗೆ ಅವರಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಿರ್ಬೋದು, ರಾಹುಲ್ ಗಾಂಧಿ ಅವರಿರ್ಬೋದು, ಇನ್ನಿತರ ಪಕ್ಷದ ನಾಯಕರುಗಳು. ಆದರೆ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಈ ದೇಶವನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗೋದು, ಅಭಿವೃದ್ಧಿ ಪಥದ ಹತ್ರ ತೆಗೆದುಕೊಂಡು ಹೋಗಬೇಕು ಅಂತ ಅಂದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಕೂಡ ಸರಿಸಮಾನವಾಗಿ ನೋಡುವಂಥ ನಾಯಕತ್ವವನ್ನು ನಾವು ಹುಡುಕ್ತಾ ಇದ್ದೇವೆ. ಸರ್, ನಿಮ್ಮ ಪಕ್ಷ ಬಿಟ್ಟು ಯಾಕೆ ಎಲ್ಲ ಹಿರಿಯ ನಾಯಕರುಗಳು ಹೋಗ್ತಾ ಇದ್ದಾರೆ ಸರ್? ಈಗ ಅಶೋಕ್ ಚವಾಣ್ ಅವರು ಹೋದರು, ಯಾವುದೇನೋ ಕಮಲ್ನಾಥ್ ಅವರು ಹೋಗ್ತಾರೆ ಅಂತೇಳಿ ಒಂದು 10ರಿಂದ 15 ಜನ ಮಾಜಿ CMಗಳು ಅವರು ಇವರೆಲ್ಲ ಬಿಟ್ಟು ಹೋದರು. ಯಾಕೆ ಹಿಡಿದಿಟ್ಕೊಳ್ಳೋಕೆ ಆಗ್ತಾ ಇಲ್ಲ ನಿಮ್ಮ ಪಕ್ಷಕ್ಕೆ? ನೋಡಿ, ಪ್ರತಿದಿನ ಇನ್ಕಮ್ ಟ್ಯಾಕ್ಸು, ED, CBI, ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಕಾಂಗ್ರೆಸ್ನ ಅನೇಕ ಶಾಸಕರಿಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದಿದೆ. ಒಂದೇ ದಿನದಲ್ಲಿ ಉತ್ತರ ಕೊಡಬೇಕು ಅಂತ. ಚುನಾವಣಾ ಸಂದರ್ಭದಲ್ಲಿ ಎಲ್ಲಿಲ್ಲದ ತಂತ್ರಗಾರಿಕೆಯನ್ನು ಚುನಾವಣೆಯಲ್ಲಿ ಶಾಸಕರ ಮೇಲೆ ಒತ್ತಡವನ್ನು ಹಾಕಲಿಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಯಾವ ಚುನಾವಣೆಗೆ? ಲೋಕಸಭಾ ಚುನಾವಣೆ ಇರ್ಬೋದು, ಬೇರೆ ಚುನಾವಣೆಗಳಿರ್ಬೋದು, ಅವರನ್ನ ಮನಸ್ಥಿತಿಯನ್ನು ಬದಲಾವಣೆ ಮಾಡಲಿಕ್ಕೆ ಈಗಾಗಲೇ ಎಲ್ಲ ಶಾಸಕರು ಸುಮಾರು 30-40 ಜನ ಶಾಸಕರುಗಳಿಗೆ ಒಂದೇ ದಿನದಲ್ಲಿ ಉತ್ತರ ಕೊಡಬೇಕು ಅಂತೇಳಿ ಇನ್ಕಮ್ ಟ್ಯಾಕ್ಸ್ ಅವರು ಅವ್ರನ್ನ ಬೆನ್ನತ್ಬಿಟ್ಟಿದ್ದಾರೆ. ಸರ್, ಇನ್ಕಮ್ ಟ್ಯಾಕ್ಸ್ ರೈಡು ಅದಿದೆಲ್ಲ ನಿಮ್ಮ ಮೇಲೂ ಸಹ ಆಗಿತ್ತಲ್ಲ ಸರ್? ನಮಗೆ ಅಭ್ಯಾಸ ಆಗೋಗಿದೆ ರೀ. ನಾವು ದಿನ ಕಾಯ್ತಾ ಇರ್ತೀವಿ, ಬೆಳಗ್ಗೆ ಬರ್ತಾರೇನೋ, ರಾತ್ರಿ ಹೋಯ್ತಾರೇನೋ, ಯಾವಾಗ ಬರ್ತಾರೆ, ಏನು ಮಾಡ್ತಾರೆ ಅಂತೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.